ಸ್ಪೆಷಲ್ಗೆ ಸ್ವಾಗತ. ನಾನು ಕೀರ್ತಿಶ್ರೀ. ಸೈಲೆಂಟ್ ಆಗಿ ತೆರೆಮರೆಗೆ ಸರಿದಿದ್ದ ಕೊರೋನಾ ಫುಲ್ ವೈಲೆಂಟ್. ಬೆಂಗಳೂರಲ್ಲಿ ಸದ್ದಿಲ್ಲದೆ ರುದ್ರ ನರ್ತನ ಆರಂಭಿಸಿದ ಮಹಾಮಾರಿ. ಆಸ್ಪತ್ರೆಗಳಲ್ಲಿ ಹೈ ಅಲರ್ಟ್, ಸೋಂಕಿತರಿಗೆ ಸೆಪರೇಟ್ ಬೆಡ್. ವೇಷ ಬದಲಿಸಿ ಬಂದ ಕೊರೋನಾದಿಂದ ಶುರುವಾಯಿತು ಆತಂಕ. ಇದೇ ಹೊತ್ತಿನ ವಿಶೇಷ, ಕೊರೋನಾ ರಿಟರ್ನ್ಸ್. ಸುಮಾರು 5 ವರ್ಷಗಳ ಹಿಂದೆ ಇಡೀ ಜಗತ್ತೇ ಸ್ತಬ್ಧವಾಗುವಂತೆ ಮಾಡಿದ್ದ ಕೊರೋನಾ ಮತ್ತೆ ತನ್ನ ಅಬ್ಬರ ಶುರು ಮಾಡಿದೆ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲಿ ಅನ್ನೋ ರೀತಿ ಕೊರೋನಾ ಅನ್ನೋ ಕ್ರಿಮಿ ವೇಷ ಬದಲಿಸಿ ಹೊಸ ಆಟ ಶುರು ಹಚ್ಕೊಂಡಿದೆ. ರಾಜ್ಯದಲ್ಲಿ ಒಂದೇ ವಾರದಲ್ಲಿ ಸೋಂಕಿತರ ಸಂಖ್ಯೆ ತ್ರಿಗುಣವಾಗಿದೆ. ಅಂದ್ರೆ ಅದಿನ್ಯಾವ ಸ್ಪೀಡ್ನಲ್ಲಿ ಕೊರೋನಾ ಆಟ ಶುರು ಮಾಡ್ಕೊಂಡಿದೆ ಅಂತ ನೀವೇ ಊಹಿಸಿ. ಅದರ ಡೀಟೇಲ್ಸ್ ಇಲ್ಲಿದೆ. ಕೊರೋನಾ, ಈ ಹೆಸರು, ಇದೊಂದು ಹೆಸರು, ಇದೊಂದೇ ಹೆಸರು, ಇದೊಂದೇ ಒಂದು ಹೆಸರು ಕೇಳಿದ್ರೆ ಸಾಕು, ಇಡೀ ಜಗತ್ತಿನ ಜನ ಚಳಿಯಲ್ಲೂ ಬೆವೆತು ಹೋಗ್ತಾರೆ. ಕೊರೋನಾ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ, ಕನಸಲ್ಲೂ ಹೆದರಿ ಹೋಗ್ತಾರೆ. ಕೊರೋನಾ ಅನ್ನೋ ಕಣ್ಣಿಗೆ ಕಾಣದ ಕ್ರಿಮಿ ಇಡೀ ಜಗತ್ತಿಗೆ ಕೊಟ್ಟಿದ್ದ ಕಾಟ ಅಂತದ್ದು. ಡಿಸೆಂಬರ್ 2019ರಲ್ಲಿ ಚೀನಾದ ವುಹಾನ್ನ ಮಾಂಸ ಮಾರುಕಟ್ಟೆಯಿಂದ ಲೀಕ್ ಆದ ಈ ವೈರಸ್ನಿಂದ ಇಡೀ ಜಗತ್ತೇ ತತ್ತರಿಸಿ ಹೋಗಿತ್ತು. ಸಾಕಪ್ಪ ಸಾಕು, ಈ ಜೀವನ ಅನ್ನೋ ಮಟ್ಟಿಗೆ ಜನ ರೋಸಿ ಹೋಗಿದ್ರು. ಕಣ್ಣ ಮುಂದೇನೆ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಪಟ್ಟಿರೋ ಯಾತನೆ ಅಷ್ಟಿಷ್ಟಲ್ಲ. ಸುಮಾರು 2 ವರ್ಷ ವಿಶ್ವವೇ ಕೊರೋನಾ ಅನ್ನೋ ರೋಗದಿಂದ ತತ್ತರಿಸಿ ಹೋಗುವಂತೆ ಮಾಡಿತ್ತು. ಅಂತೂ ಇಂತೂ 2 ವರ್ಷ ಕಾಟ ಕೊಟ್ಟಿದ್ದ ಕ್ರಿಮಿ ತನ್ನ ಅಬ್ಬರ ಕಡಿಮೆ ಮಾಡಿತ್ತು. ಕೊರೋನಾಗೆ ಲಸಿಕೆ ಬಂದ ಬಳಿಕ ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಬೆಂಗಳೂರಿನಲ್ಲಿ ಮತ್ತೆ ರುದ್ರ ನರ್ತನ ಆರಂಭಿಸಿದ ಕೊರೋನಾ. ರೂಪಾಂತರಿ ವೈರಸ್ ಅಬ್ಬರಕ್ಕೆ ಜನರಲ್ಲಿ ಶುರುವಾಯಿತು ನಡುಕ. ಬೆಂಗಳೂರಿನಲ್ಲಿ ಶನಿವಾರ ಹೊಸದಾಗಿ 2 ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಈ ಮೂಲಕ ರಾಜ್ಯ ರಾಜಧಾನಿಯಲ್ಲಿರೋ ಸಕ್ರಿಯ ಕೇಸ್ಗಳ ಸಂಖ್ಯೆ 34ಕ್ಕೆ ಏರಿಕೆಯಾಗಿದೆ. ಇಡೀ ರಾಜ್ಯದಲ್ಲಿ ಒಟ್ಟು 37 ಕೇಸ್ಗಳಿವೆ. ಇಡೀ ಭಾರತದಲ್ಲಿ ನಗರ ಪ್ರದೇಶಗಳಲ್ಲಿಯೇ ಅತಿ ಹೆಚ್ಚು ಕೊರೋನಾ ಸಕ್ರಿಯ ಪ್ರಕರಣಗಳು ದಾಖಲಾಗ್ತಿವೆ. ಹಳ್ಳಿಗಾಡುಗಳಲ್ಲಿ ಕೊರೋನಾ ಅಬ್ಬರ ಇನ್ನೂ ಶುರುವಾಗಿಲ್ಲ. ಆದರೆ ಬೆಂಗಳೂರು, ದೆಹಲಿ, ನೋಯ್ಡಾ, ಗಾಜಿಯಾಬಾದ್ ಸೇರಿದಂತೆ ಬಹುತೇಕ ನಗರ ಪ್ರದೇಶಗಳಲ್ಲಿ ಕೊರೋನಾ ಅಬ್ಬರ ಜಾಸ್ತಿ ಆಗ್ತಿದೆ. ಹೀಗಾಗಿ ಎಲ್ಲೆಡೆ ಆಸ್ಪತ್ರೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆಸ್ಪತ್ರೆ ಕೊರೋನಾ ಸೋಂಕಿತರಿಗೆ ಪ್ರತ್ಯೇಕ ಬೆಡ್ಗಳ ವ್ಯವಸ್ಥೆ ಮಾಡಲು ಸೂಚನೆ ನೀಡಲಾಗಿದೆ. ಅಲ್ಲದೆ ಜನಸಂದಣಿ ಹೆಚ್ಚಾಗಿರೋ ಕಡೆ ಓಡಾಟ ಮಾಡೋ ವೇಳೆ ಮಾಸ್ಕ್ ಧರಿಸುವಂತೆ ಜನರಿಗೆ ಸೂಚನೆ ನೀಡಲಾಗಿದೆ. ಕಳೆದೆರಡು ವರ್ಷಗಳ ಹಿಂದೆ ಕೊರೋನಾ ಅಲಿಯಾಸ್ SARS-CoV-2 ಅಲಿಯಾಸ್ COVID-19 ಒಮಿಕ್ರಾನ್ ಅನ್ನೋ ಹೊಸ ಅವತಾರ ಎತ್ತಿತ್ತು. ಆಗಲೂ ಕೊರೋನಾ ಅನ್ನೋ ಮಹಾಮಾರಿ ಮತ್ತೆ ಕಂಟಕವಾಗಿ ಪರಿಣಮಿಸೋ ಲಕ್ಷಣಗಳು ಕಂಡು ಬಂದಿದ್ವು. ಆದ್ರೆ ಒಮಿಕ್ರಾನ್ ಅಷ್ಟೇನೂ ಕಾಟ ಕೊಡಲಿಲ್ಲ. ಈ ಒಮಿಕ್ರಾನ್ ಅನ್ನೋ ರೂಪಾಂತರಿ JN1 ಅನ್ನೋ ಭಸ್ಮಾಸುರನನ್ನ ಸೃಷ್ಟಿಸಿದೆ. ಈ ರೂಪಾಂತರಿ ವೈರಸ್ ಲಸಿಕೆಗಳಿಗೂ ಬಗ್ಗುತ್ತಿಲ್ಲ, ಔಷಧಿಗಳಿಗೂ ಕೇರ್ ಮಾಡ್ತಿಲ್ಲ. ಅದರಲ್ಲೂ ಹಾಂಗ್ಕಾಂಗ್, ಸಿಂಗಾಪುರ, ಥಾಯ್ಲ್ಯಾಂಡ್, ಚೀನಾ ಸೇರಿ ಪೂರ್ವ ಏಷ್ಯಾ ದೇಶಗಳಲ್ಲಿ ಅಕ್ಷರಶಃ ಜನರನ್ನ ಕಾಡೋಕೆ ಶುರು ಮಾಡಿದೆ. ಸಿಂಗಾಪುರದಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಬೆಡ್ಗಳು ಸಿಗದೆ ಹಲವಾರು ರೋಗಿಗಳು ಪರದಾಟ ನಡೆಸುತ್ತಿದ್ದಾರೆ. ಪ್ರಸ್ತುತ
ಪೂರ್ವ ಏಷ್ಯಾ ದೇಶಗಳಲ್ಲಿ JN.1, LF.7 ಮತ್ತು NB.1.8 ಉಪತಳಿಗಳು ಯಾವ್ಯಾವ ದೇಶದಲ್ಲಿ ಅಬ್ಬರಿಸುತ್ತಿವೆ? ಒಂದೇ ವಾರದಲ್ಲಿ ವೈರಸ್ ಪೀಡಿತರ ಸಂಖ್ಯೆ ತೀವ್ರವಾಗಿ ಏರಿಕೆ ಆಗಿದ್ಯಾಕೆ? ಇದರಿಂದ ವಿದೇಶಿ ಪ್ರವಾಸಿಗರಿಗೆ ಆತಂಕ ಇದೆಯಾ ಅನ್ನೋದನ್ನ ಡಿಟೇಲ್ ಆಗಿ ತೋರಿಸ್ತೀವಿ ನೋಡಿ. ಏಷ್ಯಾದಲ್ಲಿ ಕೋವಿಡ್ ಆರ್ಭಟ. ಏಷ್ಯಾದ ಚೀನಾ, ಥೈಲ್ಯಾಂಡ್, ಹಾಂಗ್ಕಾಂಗ್ ಮತ್ತು ಸಿಂಗಾಪುರ ದೇಶಗಳಲ್ಲಿ ಕೊರೋನಾ ಉಪತಳಿಯಾದ ಒಮಿಕ್ರಾನ್ನಿಂದ ಸೃಷ್ಟಿಯಾದ ಕೊರೋನಾ ವೈರಸ್ ಹಾವಳಿ ಹೆಚ್ಚಾಗಿದೆ. ಕೇವಲ ಒಂದೇ ಒಂದು ವಾರದಲ್ಲಿ ಕೊರೋನಾ ಉಪತಳಿ ತೀವ್ರವಾಗಿ ಆರ್ಭಟಿಸುತ್ತಿದೆ. ಏಪ್ರಿಲ್ 27ರಿಂದ ಮೇ 3ರವರೆಗೆ ಕೊನೆಗೊಂಡ ವಾರದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ 16% ಹೆಚ್ಚಳವಾಗಿದೆ. ಈಗ ಪತ್ತೆಯಾಗಿರೋ ಒಟ್ಟಾರೆ ಕೊರೋನಾ ಪ್ರಕರಣಗಳಲ್ಲಿ 6%ಕ್ಕೂ ಹೆಚ್ಚು ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸಿಂಗಾಪುರ ಸೇರಿದಂತೆ ಪೂರ್ವ ಏಷ್ಯಾ ದೇಶಗಳಲ್ಲಿ ಆಯಾ ದೇಶಗಳಲ್ಲಿ ಹೊಸ ವರ್ಷ ಆಚರಣೆಗಾಗಿ ಸಾರ್ವತ್ರಿಕ ರಜೆ ನೀಡಲಾಗಿತ್ತು. ಇದರಿಂದ ಜನಜಂಗುಳಿ ಉಂಟಾಗಿತ್ತು. ಸಾರ್ವತ್ರಿಕ ರಜೆ ನೀಡಿದ್ದರಿಂದಾಗಿ ಒಂದೆಡೆ ಹೆಚ್ಚು ಜನ ಸೇರಿದ ಕಾರಣ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ತೀವ್ರಗತಿಯ ಏರಿಕೆ ಕಂಡುಬಂದಿದೆ. ಸಿಂಗಾಪುರ, ಹಾಂಗ್ಕಾಂಗ್, ಥೈಲ್ಯಾಂಡ್ಗೆ ಪ್ರವಾಸಕ್ಕೆ ತೆರಳಿದ್ದ ವಿದೇಶಿ ಪ್ರವಾಸಿಗರಿಗೆ ಅವರ ಕುಟುಂಬಸ್ಥರಿಗೆ ಕೊರೋನಾ ವೈರಸ್ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಿದೆ. ಗರ್ಭಿಣಿಯರು, ಬಾಣಂತಿಯರಿಗೆ ಮಾಸ್ಕ್ ಧರಿಸಲು ಮನವಿ. ಅಗತ್ಯ ಬಿದ್ದರೆ ಮಾತ್ರ ಟೆಸ್ಟಿಂಗ್ ಎಂದ ದಿನೇಶ್ ಗುಂಡೂರಾವ್. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಮಿತಿ ಮೀರುವ ಲಕ್ಷಣಗಳು ಕಂಡು ಬರ್ತಿವೆ. ಈ ಹಿನ್ನೆಲೆಯಲ್ಲಿ ಮಾತನಾಡಿರೋ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಗರ್ಭಿಣಿಯರು, ಬಾಣಂತಿಯರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು ಜನದಟ್ಟಣೆ ಪ್ರದೇಶಗಳಲ್ಲಿ ಓಡಾಡುವ ವೇಳೆ ಮಾಸ್ಕ್ ಧರಿಸಿ ಅಂತ ಮನವಿ ಮಾಡಿದ್ದಾರೆ. ಜೊತೆಗೆ ಸದ್ಯಕ್ಕೆ ಕೊರೋನಾ ಕುರಿತು ಯಾರೂ ಭಯ ಪಡಬೇಡಿ. ಕೇಂದ್ರ ಸರ್ಕಾರದ ಜೊತೆಗೆ ನಾವು ಚರ್ಚೆ ನಡೆಸಿದ್ದೇವೆ. ಅಗತ್ಯ ಬಿದ್ದರೆ ಕೊರೋನಾ ಟೆಸ್ಟಿಂಗ್ ಮಾಡಿಸಲು ಸಕಲ ಸಿದ್ಧತೆಗಳನ್ನ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ಗೆ ಸೌಲಭ್ಯಗಳಿವೆ. ಬೇಕಾದವರು ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಮಾಡಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರಿಗೆ, ಅದರಲ್ಲೂ ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಬರ್ತದೆ, ಅವರು ಅದನ್ನು ತಗೊಳ್ತಾ ಇರ್ತಾರೆ. ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ. ಸೊ ಅಂಥವರು ಮತ್ತು ಬಾಣಂತಿಯರು ಅಂಥವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕನ್ನು ಧರಿಸಿ ಅಂತ ನಾವು ಹೇಳಿದ್ದೀವಿ. ಅದು ಬಿಟ್ಟರೆ ಇನ್ನೇನೂ ನಮ್ಮಲ್ಲಿ ಗೈಡ್ಲೈನ್ಸ್ ಏನಿಲ್ಲ. ಯಾರೂ ಕೂಡ ಭಯ ಪಡಬೇಕಾಗಿಲ್ಲ. ಯಾರೂ ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಸಹಜ ಜೀವನ ನಡೆಸ್ಬೋದು, ಓಡಾಡ್ಬೋದು, ತಿರುಗಾಡ್ಬೋದು, ಪ್ರವಾಸ ಮಾಡ್ಬೋದು, ಎಲ್ಲ ರಾಜ್ಯಗಳಿಗೂ ಹೋಗ್ಬೋದು, ಎಲ್ಲ ಊರುಗಳಿಗೂ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಆದ್ದರಿಂದ ಇದನ್ನು ಏನೋ ಬಂದ್ಬಿಟ್ಟಿದೆ, ಮತ್ತೆ ಕೋವಿಡ್ ಬಂದಿದೆ, ಮತ್ತೆ ದೊಡ್ಡ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ನಮ್ಮ ಒಂದು ಬದುಕಿನಲ್ಲಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅದರ ಅವಶ್ಯಕತೆ ಇಲ್ಲ. ಮಾಸ್ಕ್ ಕಡ್ಡಾಯ ಏನಿಲ್ಲ, ಪ್ರಿಕಾಷನರಿ ಮೆಷರ್ ಅಷ್ಟೇ ಅದು. ಅಂದರೆ ಒಂದು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು. ಮಾಸ್ಕ್ ಧರಿಸೋದ್ರಿಂದ ಬೇರೆ ರೋಗಗಳಿಂದನೂ ಬೇರೆ ವೈರಾಣುಗಳಿಂದನೂ ಕೂಡ ನಮಗೆ ಸಹಾಯ ಆಗ್ತದೆ. ಮತ್ತು ಇನ್ನೊಂದು ಹೇಳಿದ್ರೆ ಆದಷ್ಟು ಮಟ್ಟಿಗೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಏನು ಸ್ಯಾನಿಟೈಸರನ್ನು ಉಪಯೋಗಿಸುವಂಥದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮಾಡಿ, ಅದು ಎಲ್ಲದಕ್ಕೂ ಕೂಡ ಒಳ್ಳೆಯದೇ. ಈಗ ಸಾಂಕ್ರಾಮಿಕ ರೋಗಗಳಿರ್ತದೆ, ಬೇರೆ ಬೇರೆ ಈಗ ಮಳೆಗಾಲ ಎಲ್ಲ ಇರೋದ್ರಿಂದ ಕೋವಿಡ್ ಒಂದೇ ಅಲ್ಲ, ಇನ್ನು ಉಳಿದ ಬೇರೆ ವೈರಲ್ ಇನ್ಫೆಕ್ಷನ್ಸ್ಗೂ ಕೂಡ ತಡೆ ಹಿಡಿಯೋದಕ್ಕೆ ಅದು ಅನುಕೂಲ ಆಗ್ತದೆ. ಆಯಿತಾ? ದಯವಿಟ್ಟು ಯಾರೂ ಕೂಡ ಭಯ ಬೀಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಹೇಳಿದರೆ ಇಡೀ ದೇಶದಲ್ಲಿರುವಂಥ ಯಾವುದೇ ಪ್ರಕರಣಗಳಲ್ಲಿ ಗಂಭೀರವಾದಂಥ ಪರಿಸ್ಥಿತಿ ಎಲ್ಲೂ ಕೂಡ ಅವ್ರಿಗೂ ಕೂಡ ಕಂಡು ಬಂದಿಲ್ಲ. ಆದ್ದರಿಂದ ತಾವು ಅದನ್ನು ಮಾನಿಟರ್ ಮಾಡ್ತಾಯಿರಿ ಮತ್ತು ಎಲ್ಲರೂ ತಮ್ಮ ಜೀವನ ನಡೆಸೋದ್ರಲ್ಲಿ ಸಹಜ ಜೀವನದ ವಿಷಯದ ಬಗ್ಗೆ ದಯವಿಟ್ಟು ಯಾರೂ ಕೂಡ ಆತಂಕಪಟ್ಟು ನಾನಲ್ಲಿ ಊರಿಗೆ ಹೋಗೋದಿಲ್ಲ, ಊರು ಬಿಟ್ಟು ಹೋಗೋದಿಲ್ಲ, ಓಡಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜೀವನ ನಡೆಸ್ಕೊಂಡು ಹೋಗಿ. ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದೇ, ಎಲ್ಲದಕ್ಕೂ ಕೂಡ ಒಳ್ಳೆಯದೇ. ಕೋವಿಡ್ಗೆ ಒಂದೇ ಅಲ್ಲ, ಅನೇಕ ರೋಗಗಳಿಗೆ ಅದು ಒಳ್ಳೆಯದೇ. ಆ ಎಚ್ಚರಿಕೆ ವಹಿಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನಾವೀಗ ಟೆಸ್ಟಿಂಗ್ ಕಿಟ್ಸು ಎಲ್ಲ ತೊಗೊಂಡಿದ್ದೀವಿ. ಎಲ್ಲ ಅವಶ್ಯಕತೆ ಇದ್ದರೆ ಮಾತ್ರ, ಈ ಥರ ನಾನು ಸೀರಿಯಸ್ ಕೇಸಸ್ ಇರ್ತದಲ್ಲ ಅಂಥವ್ರಿಗೆ ಮಾತ್ರ ನಾವು ಟೆಸ್ಟ್ ಮಾಡಿಸ್ತೀವಿ ಮತ್ತು ಟೆಸ್ಟಿಂಗ್ ಕಿಟ್ಸು ಕೂಡ ತೊಗೊಳ್ಳೋಕೆ ಹೇಳಿದ್ದೀವಿ. ಆಮೇಲೆ ಏನಾದರೂ ಅವಶ್ಯಕತೆ ಇದ್ದರೆ ಕೆಲವು ಔಷಧಿಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಟೆಸ್ಟಿಂಗ್ ಯಾರಿಗಾದರೆ ಮಾಡಿಸ್ಕೋಬೇಕು ಅಂತಿದ್ರೆ ಖಂಡಿತ ಅವರು ಮಾಡಿಸ್ಕೋಬೋದು. ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಬಂದು ಮಾಡಿಸ್ಕೋಬೋದು, ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಮಾಡಿಸ್ಕೋಬೋದು.
ಭಾರತದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಪೂರ್ವ ಏಷ್ಯಾ ದೇಶಗಳಲ್ಲಿ ಪ್ರವಾಸಕ್ಕೆ ಹೋಗಿ ಬಂದವರಿಗೆ ಕಡ್ಡಾಯವಾಗಿ ಕೊರೋನಾ ಟೆಸ್ಟಿಂಗ್ ಮಾಡಿಸಲು ಸರ್ಕಾರಗಳು ಕ್ರಮ ಕೈಗೊಳ್ತಿವೆ. ಹೀಗಾಗಿ ರೂಪಾಂತರಿ ವೈರಸ್ ವಿರುದ್ಧ ಜನರನ್ನ ರಕ್ಷಿಸಲು ಸರ್ಕಾರಗಳು ಹೇಗೆ ತಯಾರಿ ಮಾಡ್ಕೊಳ್ತಿವೆ ಅಂತ ತೋರಿಸ್ತೀನಿ, ಬನ್ನಿ. ಸುಮಾರು 3 ವರ್ಷ ಕೊರೋನಾ ಆಗಾಗ ಸದ್ದು ಮಾಡುತ್ತಲೇ ಇತ್ತು. ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿರಲಿಲ್ಲ. ಆದರೆ 3 ವರ್ಷದ ಬಳಿಕ ಹೊಸ ರೂಪದಲ್ಲಿ ಬಂದಿರೋ ಕೊರೋನಾ ಕ್ರಿಮಿ ಮತ್ತೆ ಹಳೆ ದಿನಗಳನ್ನ ನೆನಪಿಗೆ ತರೋ ಲಕ್ಷಣಗಳು ಕಂಡು ಬರ್ತಿವೆ. ಯಾಕಂದ್ರೆ ಕಳೆದೊಂದು ವಾರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಬೆರಳಣಿಕೆ ಸಂಖ್ಯೆಯಲ್ಲಿದ್ದ ಸೋಂಕಿತರ ಸಂಖ್ಯೆ ಕಳೆದೊಂದು ವಾರದಿಂದ 3 ಅಂಕಿ ದಾಟಿ ಹೋಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರಲ್ಲೂ ಕೊರೋನಾ ಸೋಂಕು ಕಾಣಿಸಿಕೊಳ್ಳುತ್ತಿದೆ. ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 350ರ ಗಡಿ ದಾಟಿದೆ. ಕೇವಲ 6 ದಿನಗಳಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ತೀವ್ರ ಹೆಚ್ಚಳ ಕಂಡು ಬಂದಿದೆ. ಕೇರಳ ಒಂದರಲ್ಲೇ 273 ಜನರಿಗೆ ಅಂಟಿದ ಡೆಡ್ಲಿ ಕೊರೋನಾ. ದೆಹಲಿಯಲ್ಲಿ ಕೊರೋನಾ ಪತ್ತೆಯಾಗ್ತಿದ್ದಂತೆ ಫುಲ್ ಅಲರ್ಟ್. ಎರಡು 2020ರಲ್ಲಿ ಕೊರೋನಾ ಅಬ್ಬರಿಸಲು ಶುರುವಾಗೋಕ್ಕೂ ಮುನ್ನ ಭಾರತದಲ್ಲಿ ಕೊರೋನಾ ಮೊದಲು ಪತ್ತೆಯಾಗಿದ್ದು ಕೇರಳದಲ್ಲಿ. ಚೀನಾದಿಂದ ಕೇರಳಕ್ಕೆ ಬಂದಿದ್ದ 3ರಲ್ಲಿ ಕೊರೋನಾ ಪತ್ತೆಯಾಗಿತ್ತು. 2020ರ ಜನವರಿ ಅಂತ್ಯದಲ್ಲಿ ಭಾರತದಲ್ಲಿ ಕೊರೋನಾ ಸೋಂಕಿತರು ಪತ್ತೆಯಾಗಿದ್ರು. ಇದಾದ ಬಳಿಕ ಕೇರಳದಲ್ಲಿ ಸೋಂಕು ವಿಪರೀತವಾಗಿ ಹರಡಲು ಶುರು ಮಾಡಿತ್ತು. ಕೇರಳದಲ್ಲಿ ಸೋಂಕಿತರು ಪತ್ತೆಯಾದ ಬಳಿಕ ಭಾರತದಲ್ಲಿ ಕೊರೋನಾ ವಿಪರೀತವಾಗಿ ಹರಡಲು ಶುರುವಾಗಿತ್ತು. ಇದಾದ ಬಳಿಕ ಕೊರೋನಾ ಫಸ್ಟ್ ವೇವ್, ಸೆಕೆಂಡ್ ವೇವ್ಗೆ ಭಾರತ ತತ್ತರಿಸಿ ಹೋಗಿತ್ತು. ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 350ರ ಗಡಿ ದಾಟಿದೆ. ಮೇ 19ರಂದು ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ 257 ಕೊರೋನಾ ಸೋಂಕಿತರು ಇದ್ರು. ಆಗ 6 ದಿನಗಳಲ್ಲಿ ಹೊಸದಾಗಿ 100 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಹೀಗಾಗಿ ದೇಶದಲ್ಲಿ ಮತ್ತೆ ಕೊರೋನಾ ಅಬ್ಬರಿಸುವ ಲಕ್ಷಣಗಳು ಕಂಡು ಬರ್ತಿವೆ. ಕೇರಳ ಒಂದರಲ್ಲೇ 273 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅಬ್ಬರಿಸುತ್ತಿದ್ದ ಕೊರೋನಾ ಈಗ ರಾಷ್ಟ್ರ ರಾಜಧಾನಿಗೂ ಲಗ್ಗೆ ಇಟ್ಟಿದೆ. ದೆಹಲಿಯಲ್ಲಿ ಸದ್ಯಕ್ಕೆ 23 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಹೀಗಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಜನ ಸೋಂಕಿತರು ಇದ್ದಾರೆ, ಕರ್ನಾಟಕದ ಎಷ್ಟು ಜನರಿಗೆ ಕೊರೋನಾ ಸೋಂಕು ತಗುಲಿದೆ ಅನ್ನೋದನ್ನ ನೋಡೋದಾದ್ರೆ, ದೆಹಲಿ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಸೋಂಕಿತರು ಕೇರಳದಲ್ಲಿ ಪತ್ತೆಯಾಗಿದ್ದು, ಕೇರಳದಲ್ಲಿ 273 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. 3 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು, ದೆಹಲಿಯಲ್ಲಿ ಈವರೆಗೆ 23 ಜನರಿಗೆ ಕೊರೋನಾ ಸೋಂಕು ತಗುಲಿರೋದು ಕನ್ಫರ್ಮ್ ಆಗಿದೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ 95 ಜನರ ಮೇಲೆ ಮಹಾಮಾರಿ ಕೊರೋನಾ ಅಟ್ಯಾಕ್ ಮಾಡಿದೆ. ಕರ್ನಾಟಕದಲ್ಲಿ 9 ತಿಂಗಳ ಮಗು ಜೊತೆಗೆ ಒಟ್ಟು 37 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ 106 ಜನರಿಗೆ ಕೊರೋನಾ ವೈರಸ್ ತಗುಲಿದ್ದು, ಮಹಾರಾಷ್ಟ್ರದಲ್ಲಿ ಈ ವರ್ಷದಲ್ಲಿ ಡೆಡ್ಲಿ ಕೊರೋನಾ ವೈರಸ್ಗೆ 2 ಬಲಿಯಾಗಿದ್ದಾರೆ. ಈ 2 ಕೊರೋನಾ ವೈರಸ್ ಜೊತೆಗೆ ದೇಹದ ವಿವಿಧ ಅಂಗಾಂಗಗಳ ಸಮಸ್ಯೆಗಳಿಂದ ಬಳಲುತ್ತಿದ್ರು. ಹೀಗಾಗಿ ಹೃದ್ರೋಗ, ಕಿಡ್ನಿ ಸಮಸ್ಯೆ ಸೇರಿ ದೇಹದ ವಿವಿಧ ಅಂಗಾಂಗಗಳ ಸಮಸ್ಯೆಗೆ ಒಳಗಾಗಿರೋರು ಕೊರೋನಾ ಕುರಿತು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ದೆಹಲಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗ್ತಿದ್ದಂತೆ ಅಲ್ಲಿನ ಸರ್ಕಾರ ಎಚ್ಚೆತ್ತುಕೊಂಡಿದೆ. ದೆಹಲಿಯ ಆಸ್ಪತ್ರೆಗಳಲ್ಲಿ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಪ್ರತ್ಯೇಕ ಬೆಡ್ಗಳ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ಇದರ ಜೊತೆಗೆ ದೇಶದ ವಿವಿಧ ರಾಜ್ಯಗಳು ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ತಿವೆ. ಹಾಗಿದ್ರೆ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಯಾವ್ಯಾವ ರಾಜ್ಯಗಳು ಏನೇನು ಕ್ರಮ ಕೈಗೊಂಡಿವೆ ಅನ್ನೋದನ್ನ ನೋಡೋದಾದ್ರೆ, ಹೇಗಿದೆ ಮುಂಜಾಗ್ರತಾ ಕ್ರಮ?
ದೆಹಲಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗ್ತಿದ್ದಂತೆ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಬೆಡ್ಗಳು, ಆಮ್ಲಜನಕ ಸಿಲಿಂಡರ್ಗಳು, ಟೆಸ್ಟಿಂಗ್ ಕಿಟ್, ವ್ಯಾಕ್ಸಿನ್ ಶೇಖರಣೆ ಮಾಡುವಂತೆ ಎಲ್ಲ ಆಸ್ಪತ್ರೆಗಳಿಗೆ ದೆಹಲಿ ಸರ್ಕಾರ ಕಡ್ಡಾಯ ಸೂಚನೆ ನೀಡಿದೆ. ಜ್ವರದ ರೀತಿಯ ಕಾಯಿಲೆ, ತೀವ್ರ ಉಸಿರಾಟದ ತೊಂದರೆ ಇರುವ ಪ್ರಕರಣಗಳ ಕುರಿತು ದೈನಂದಿನ ಮಾಹಿತಿ ನೀಡಲು ಸಹ ದೆಹಲಿ ಸರ್ಕಾರ ಆಸ್ಪತ್ರೆಗಳಿಗೆ ಸೂಚನೆ ನೀಡಿದೆ. ಕೇರಳದಲ್ಲಿ ಸೋಂಕು ಹೆಚ್ಚಾಗ್ತಾ ಇದ್ದಂತೆ ಕೊರೋನಾ ಟೆಸ್ಟಿಂಗ್ಗೆ ಸರ್ಕಾರ ಸೂಚಿಸಿದ್ದು, ಆಸ್ಪತ್ರೆಗಳಲ್ಲಿ ಮತ್ತು ನೆಗಡಿ ಇದ್ದವರಿಗೆ ಕೇರಳದಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ. ಕರ್ನಾಟಕದಲ್ಲಿ ತೀವ್ರ ಉಸಿರಾಟದ ತೊಂದರೆ ಇರುವವರಿಗೆ ಟೆಸ್ಟಿಂಗ್ ಕಡ್ಡಾಯ ಮಾಡಲಾಗಿದ್ದು, ಮುಂಬೈನಲ್ಲಿಯೂ ತೀವ್ರ ಉಸಿರಾಟದ ತೊಂದರೆ ಇದ್ರೆ ಟೆಸ್ಟಿಂಗ್ ಮಾಡಿಸಬೇಕು ಅಂತ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಆದೇಶಿಸಿದೆ. ಆಂಧ್ರಪ್ರದೇಶದಲ್ಲಿ ಇದುವರೆಗೆ ಯಾರಿಗೂ ಕೊರೋನಾ ಸೋಂಕು ಪತ್ತೆಯಾಗಿಲ್ಲ. ಆದರೂ ಸಹ ಪಿಪಿಇ ಕಿಟ್, ಲಸಿಕೆಗಳು, ಮಾಸ್ಕ್ಗಳ ಶೇಖರಣೆ ಮಾಡಲು ಆಂಧ್ರಪ್ರದೇಶ ಸರ್ಕಾರ ಸೂಚನೆ ನೀಡಿದೆ. ಪೂರ್ವ ಏಷ್ಯಾ ದೇಶಗಳನ್ನು ಕಾಡುತ್ತಿರುವ ಕೊರೋನಾ ಮಹಾಮಾರಿಯಿಂದ ಜನರಲ್ಲಿ ಯಾವ ರೀತಿ ರೋಗ ಲಕ್ಷಣಗಳು ಕಂಡು ಬಂದಿವೆ, ಅವರಿಗೆ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಲಾಗ್ತಿದೆ, 3 ವರ್ಷದ ಬಳಿಕ ಜಗತ್ತಿನಲ್ಲಿ ಕಂಡು ಬಂದಿರೋ ಕೊರೋನಾ ವಿರುದ್ಧ ಜನ ಆತಂಕ ಪಟ್ಟುಕೊಳ್ಬೇಕಾ? ಈಗ ಬಂದಿರೋ ಕೊರೋನಾ ವೈರಸ್ನಿಂದ ರಕ್ಷಣೆ ಪಡೆದುಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಹಳೆ ರೋಗ ಲಕ್ಷಣಗಳ ಜೊತೆಗೆ ಹೊಸ ಲಕ್ಷಣಗಳು. ಚೀನಾದಲ್ಲಿ ಜ್ವರ, ವಾಂತಿ ಜೊತೆಗೆ ಮೈ ಮೇಲೆ ಗುಳ್ಳೆಗಳು. ಎರಡು 2020ರಲ್ಲಿ ಜಗತ್ತಿನಲ್ಲಿ ರೌದ್ರ ನರ್ತನ ಮಾಡಿದ್ದ ಕೊರೋನಾ ರೋಗ ಲಕ್ಷಣಗಳು ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಮೊದಲಿಗೆ ನೆಗಡಿ ಶುರುವಾಗ್ತಾ ಇತ್ತು, ಬಳಿಕ ಕಫ ಬಂದು ಜ್ವರದಂತ ರೋಗ ಲಕ್ಷಣ ಕಾಣಿಸಿಕೊಳ್ತಾ ಇತ್ತು. ಒಬ್ಬ ವ್ಯಕ್ತಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ದಾಗ ಕೊರೋನಾ ಯಾವುದೇ ಹಾನಿ ಮಾಡ್ತಿರ್ಲಿಲ್ಲ. ಆದ್ರೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತೋ ಅವರಿಗೆ ಕ್ರಮೇಣ ಉಸಿರಾಟದ ತೊಂದರೆ ಆರಂಭ ಆಗ್ತಾ ಇತ್ತು. ಹೀಗಾಗಿ ಹಲವಾರು ಜನರಿಗೆ ಆಸ್ಪತ್ರೆಗಳ ತುರ್ತು ನಿಗಾ ಘಟಕಗಳಲ್ಲಿ ಚಿಕಿತ್ಸೆ ನೀಡಬೇಕಾಗಿತ್ತು. ಇದರಿಂದ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆಯಿಂದ ಹಲವಾರು ಜನ ಪ್ರಾಣ ಕಳೆದುಕೊಂಡಿದ್ರು. ಹೀಗಾಗಿ ಈಗ ಶುರುವಾಗಿರೋ ಕೊರೋನಾ ವೈರಸ್ ಉಪತಳಿಯ ರೋಗ ಲಕ್ಷಣಗಳು ಹೇಗಿವೆ ಅಂತ ನೋಡೋದಾದ್ರೆ, ಕೊರೋನಾ ಹೊಸ ಉಪತಳಿ ಸೋಂಕಿದವರಿಗೆ ಜ್ವರ, ಕೆಮ್ಮು, ಕಫ, ಮೈಕೈ ನೋವು, ತಲೆನೋವು, ತೀವ್ರ ಸುಸ್ತು ಕಂಡು ಬರ್ತಿದೆ. ಸೋಂಕಿನ ತೀವ್ರತೆ ಹೆಚ್ಚಾದಾಗ ರೋಗಿಗೆ ಉಸಿರಾಟದ ಸಮಸ್ಯೆ ಉಂಟಾಗುತ್ತಿದ್ದು ಐಸಿಯುನಲ್ಲಿ ಚಿಕಿತ್ಸೆ ನೀಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗ್ತಿದೆ. ಇದರ ಜೊತೆಗೆ ಚೀನಾದಲ್ಲಿ ಕೊರೋನಾ ಸೋಂಕು ತಗುಲಿದೆ. ರೋಗಿಗಳ ಕಾಲು ಕೈಗಳಲ್ಲಿ ಗುಳ್ಳೆಗಳು ಏಳುತ್ತಿವೆ. ಇದಕ್ಕೆ ಹೋಲಿಸಿದ್ರೆ ಭಾರತದ ಕೊರೋನಾ ಸೋಂಕಿತರಲ್ಲಿ ತೀವ್ರ ರೋಗ ಲಕ್ಷಣಗಳು ಕಂಡು ಬಂದಿಲ್ಲ. ಭಾರತದ ಸೋಂಕಿತರಲ್ಲಿ ಸೌಮ್ಯ ರೀತಿಯಾದ ರೋಗ ಲಕ್ಷಣಗಳಷ್ಟೇ ಕಂಡು ಬರ್ತಿವೆ. ಯಾರು ಭಯ ಪಡಬೇಡಿ, ಕೇರ್ಲೆಸ್ ಕೂಡ ಮಾಡಬೇಡಿ. ಕೊರೋನಾ ವೇಳೆ ಪಾಲಿಸಿದ್ದ ನಿಯಮಗಳನ್ನು ಈಗಲೂ ಪಾಲಿಸಿ. ಕೊರೋನಾ ಹೊಸ ಉಪತಳಿಯ ಬಗ್ಗೆ ಯಾರೂ ಭಯ ಪಡಬೇಕಾಗಿಲ್ಲ. ಹೀಗಂತ ಕೇರ್ಲೆಸ್ ಕೂಡ ಮಾಡೋ ಹಾಗಿಲ್ಲ. ಕೊರೋನಾ ಆರಂಭವಾದಾಗ ಸರ್ಕಾರ ಹೇಳಿದಂತೆ ಜನ ನಡೆದುಕೊಂಡಿದ್ರು. ಆದ್ರೆ ಭಾರತದಲ್ಲಿ ಸೆಕೆಂಡ್ ವೇವ್ ಆರಂಭವಾಗುತ್ತಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿತ್ತು. ಈ ವೇಳೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಮಾಸ್ಕ್ ಧರಿಸಿ, ಸ್ಯಾನಿಟೈಸ್ ಮಾಡಿಕೊಳ್ಳಿ ಅಂತ ಜನರಿಗೆ ಸರ್ಕಾರ ಬಾಯಿ ಬಡಿದುಕೊಂಡು ಮನವಿ ಮಾಡಿತ್ತು. ಆದ್ರೆ ಜನ ದಿವ್ಯ ನಿರ್ಲಕ್ಷ್ಯ ತೋರಿಸಿದ್ರು. ಇದರ ಪರಿಣಾಮ ಏನಾಯ್ತು ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಕೊರೋನಾ ಸೆಕೆಂಡ್ ವೇವ್ನಲ್ಲಿ ಗಟ್ಟಿಮುಟ್ಟಾಗಿದ್ದವರೇ ಪ್ರಾಣ ಕಳೆದುಕೊಂಡಿದ್ರು. ಹೀಗಾಗಿ ಕೊರೋನಾ ಕುರಿತು ಕೇರ್ಲೆಸ್ ಮಾಡಬೇಡಿ. ಕೊರೋನಾ ಅತ್ಯಂತ ವೇಗವಾಗಿ ಹರಡಿದೆ. ಹೀಗಾಗಿ ಭಾರತೀಯರು ಹೆಚ್ಚು ಎಚ್ಚರಿಕೆ ವಹಿಸಬೇಕು.
ಬೆಂಗಳೂರಿನ ಕೆಆರ್ ಮಾರುಕಟ್ಟೆ ಸೇರಿ ಕೆಲವು ಪ್ರವಾಸಿ ಸ್ಥಳಗಳಲ್ಲಿ ಎಷ್ಟು ಜನದಟ್ಟಣೆ ಇರುತ್ತೆ ಅಂತ ನಾವು ನೋಡಿರ್ತೀವಿ. ಇಂಥ ಸ್ಥಳಗಳಿಗೆ ಹೋಗುವಾಗ ಮಾಸ್ಕ್ ಧರಿಸಿ, ಸಾಧ್ಯವಾದಷ್ಟು ಸಾಮಾಜಿಕ ಅಂತರ ಕಾಪಾಡಲು ಆದ್ಯತೆ ನೀಡಿ. ಆಗಾಗ ಸ್ಯಾನಿಟೈಸರ್ ಬಳಸಿ, ಕೈಗಳನ್ನ ನೀರಿನಿಂದ ತೊಳೆಯಿರಿ. ಕೈನಿಂದ ಕಣ್ಣು, ಬಾಯಿ, ಮೂಗು ಮುಟ್ಟಬೇಡಿ. ಕೊರೋನಾ ಪಾಸಿಟಿವ್ ಕೊರೋನಾ ಅನ್ನೋ ವೈರಸ್ ಯಾಕೋ ಜಗತ್ತನ್ನ ಕಾಡೋದನ್ನ ನಿಲ್ಲಿಸೋ ಲಕ್ಷಣಗಳು ಕಂಡು ಬರ್ತಿಲ್ಲ. ಈಗ ಹೊಸ ರೂಪದಲ್ಲಿ ಜಗತ್ತನ್ನ ಕಾಡಲು ಬಂದಿದೆ. ಹೀಗಂತ ಯಾರು ಭಯ ಪಟ್ಕೊಳ್ಳೋದು ಬೇಡ. ನಿಮ್ಮನ್ನ ಭಯ ಪಡಿಸ್ಲಿಕ್ಕಲ್ಲ, ಮಾಹಿತಿಗಾಗಿ ನಾವು ಹೇಳ್ತಿದ್ದೇವೆ. ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ, ಅದರ ಬಗ್ಗೆ ಎಚ್ಚರ ವಹಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.